ಹಸುವಿನ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಪಕ್ಕದ ಜಮೀನಿಗೆ ಹಸು ಹೋಗಿತ್ತು ಅನ್ನೋ ಕಾರಣಕ್ಕೆ ಪಕ್ಕದ ಜಮೀನವರು ಈ ರೀತಿಯಾದ ಒಂದು ವಿಕೃತವನ್ನ ಮಾಡಿದ್ದಾರೆ ಅಂತೇಳಿ ಈಗ ಹಸುವಿನ ಮಾಲೀಕರು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಲಿ ಹಸುವಿನ ಮಾಲೀಕರಾಗಿರುವಂತಹ ಮರಿ ಬಸಯ್ಯವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಏನಾಯ್ತು ಘಟನೆ, ಇದು ಹೇಗಾಯ್ತು ಅಂತ. ಸರ್, ಈ ರೀತಿಯಾದ ಒಂದು ಘಟನೆ ಯಾರು ಮಾಡಿದ್ದು ಸರ್? ಏನಾಯ್ತು, ಯಾಕಿದಾಗಿರೋದು ಅಂತ? ಸರ್, ಇದು ಯಾವುದೋ ಹಳೆ ದ್ವೇಷದ ಮೇಲೆ ಹಿಂಗೆ ಮಾಡಿದ್ದಾರೆ. ನಮ್ಮ ಪಕ್ಕದ ಹೊಲದಲ್ಲೇ ಬಿದ್ದಿತ್ತು. ನಮ್ಮ ಪಕ್ಕದ ಹೊಲದ ಈ ಥರ ಹಿಂಗೆ ರಕ್ತದ ಮಡೋನಲ್ಲಿ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು, ಆದ್ರೂ ಉಳಿದಿಲ್ಲ. ಸರ್, ಯಾವಾಗ ಆಗಿದೆ ಸರ್ ಈ ಘಟನೆ? ಯಾವಾಗ? ನಿನ್ನೆ 4 ಗಂಟೆ, 3 ರಿಂದ 4 ಗಂಟೆ ಒಳಗೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನೀವು ಎಲ್ಲಿದ್ರಿ ಆ ಟೈಮಲ್ಲಿ? ನಾವು ಮನೆ ಊರಲ್ಲೇ ಇದ್ವಿ. ನಮ್ಮ ಹುಡುಗನಿಗೆ ಯಾರೋ ಫೋನ್ ಮಾಡಿ ಹಿಂಗೆ ಈ ಥರ ಹಸು ಹಿಂಗೆ ಇದಾಗಿದೆ ಅಂತ ಹೇಳಿ ಫೋನ್ ಮಾಡಿದ್ರಂತೆ. ಅವಾಗ ಹೋಗಿ ನೋಡಿದ್ದು. ಸರ್, ಈಗ ಪಕ್ಕದ ಜಮೀನಲ್ಲಿ ಈ ರೀತಿ ಆಗಿತ್ತು ಅಂತ ಹೇಳ್ತಿದ್ದೀರಾ, ಸೊ ಯಾರು ಮಾಡಿರ್ಬೋದು ಅಂತ ಈಗ ಅನುಮಾನ ವ್ಯಕ್ತಪಡಿಸಿ? ಈಗ ಪಕ್ಕದ ಜಮೀನು ಅಂದ್ರೆ ಆ ಜಮೀನು ಓನರೇ ಮಾಡಿರ್ಬೋದು ಅಂತ ನನಗೆ ಅನುಮಾನ. ಅವ್ರು ಗುರ್ಸಿದ್ದಪ್ಪ ಅಂತ ಹೇಳಿ ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ರು, ಕೆಲಸ ಮಾದೇವಯ್ಯ ಅವರೆಲ್ಲ ಅಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಅವರೇ ಮಾಡಿರ್ಬೇಕು ಅಂತ. ಅವೆಲ್ಲ ಮಚ್ಚು ಗುಟ್ಲು ತಗೊಂಡೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಜಮೀನೆಲ್ಲ ಅವರು. ಈಗ ಬೇಕಾದ್ರೆ ಹೋಗಿ ನೋಡಿದ್ರು ಹಂಗೆ ಕಾಣುತ್ತಿದೆ ಅಲ್ಲಿ. ಏನು ಕಾರಣ ಇರ್ಬೋದು ಅಂತ? ಏನು ಇದಕ್ಕೆ ಮುಂಚೆ ಏನು ದ್ವೇಷ ನಿಮಗೆ ಅವ್ರಿಗೆ? ಅವ್ರಿಗೂ ಹಳೇದು ಒಂದು ಯಾವುದೋ ಬೇರೆ ದ್ವೇಷ ಇದೆ, ಹಂಗಾಗಿ ನಮಗೂ ಅವ್ರಿಗೂ ಮಾತುಕತೆ ಇರಲಿಲ್ಲ. ಆ ಹಳೆ ದ್ವೇಷ ಇಟ್ಕೊಂಡಿರ್ಬೋದು ಅಂತ ನಮ್ಗೆ ಅನುಮಾನ. ಇಟ್ಕೊಂಡಿದ್ದೆ ಈ ರೀತಿ ಮಾಡಿದ್ದಾರೆ ಅಂತ ಅನುಮಾನ. ಸರ್, ಹಳೆ ದ್ವೇಷ ಅಂತ ಹೇಳಿದ್ರೆ ನಿಮ್ಮ ನಡುವೆ ದ್ವೇಷ ಇದ್ರೆ ಸರಿ, ಹಸುನ ಈ ತರ ಮಾಡಿದಾರೆ ಅಂದ್ರೆ ಇದು ಯಾವ ತರ ದ್ವೇಷ ಅಂತ? ಅದೇ, ಇದು ಭಗವಂತನೇ ನೋಡ್ಕೋಬೇಕು. ಇದೆಂತ ದ್ವೇಷ ಏನು ಎತ್ತ ಅನ್ನೋದ ದೇವರೇ ನೋಡ್ಕೋಬೇಕು. ನೀವು ಈಗ ಡೈರಿ ಅಧ್ಯಕ್ಷರಾಗಿ ಕೂಡ ಇದ್ರಿ. ಈಗ ಇದಕ್ಕೆ ಮುಂಚೆ ಎಲೆಕ್ಷನ್ ಅಲ್ಲಿ ಅವರು ಕೂಡ ಕಂಟೆಸ್ಟ್ ಮಾಡಿದ್ರು ಅಂತ ಗೊತ್ತಾಯ್ತು. ಆ ಟೈಮಲ್ಲಿ ಇಲ್ಲ, ಅವ್ರೇನು ಕಂಟೆಸ್ಟ್ ಮಾಡಿರ್ಲಿಲ್ಲ. ಅವ್ರು ನಮ್ಮ ಡೈರಿಗೂ ಅವ್ರಿಗೆ ಇದೇ ಇಲ್ಲ. ಅವ್ರು ಬೇರೆ ಅವ್ರಿಗೆ ಹಾಲಾಕ್ತಾರೆ, ನಮ್ಮ ಡೈರಿಗೆ ಹಾಲಾಕಲ್ಲ. ಅವ್ರಿಗೂ ನಮ್ಮ ಡೈರಿ ವಿಚಾರದಲ್ಲಿ ಏನು ಸಂಪರ್ಕ ಇಲ್ಲ. ಅಂದ್ರೆ ಈಗ ವೈಯಕ್ತಿಕ ವಿಚಾರದಲ್ಲಿ ದ್ವೇಷನ ಅಥವಾ ಏನಾದ್ರು ಬೇರೆ ರಾಜಕೀಯ ಅಥವಾ ಜಮೀನು ಸಂಬಂಧ ಅಂದ್ರೆ ಅದೇ, ಅವ್ರು ಬೇರೆ ನಾವು ಬೇರೆ ಇದ್ದೀವಿ. ಅದು ರಾಜಕೀಯನೂ ಸೇರ್ಕೊಂಡಿರ್ಬೋದು, ಮತ್ತೆ ವೈಯಕ್ತಿಕ ದ್ವೇಷನೇ ಜಾಸ್ತಿ ಅಂತ ನಮ್ಗನ್ಸ್ತದೆ. ನಿಮ್ಮ ಹತ್ರ ಎಷ್ಟು ಹಸುಗಳಿದೆ? ನೀವು ಎಷ್ಟು ವರ್ಷದಿಂದ ಈ ಹಸುಗಳನ್ನ ನೀವು ಸಾಕಣೆ ಮಾಡೋದಾಗಿಂದನೂ ವ್ಯವಸಾಯನೇ ಮಾಡ್ತಾ ಇರೋದು. ನಮ್ಮ ಹತ್ರ ಒಂದು 7-8 ಹಸುಗಳಿದಾವೆ. ಕರ ಮರಿಗಳೆಲ್ಲ ಒಂದು 10-15 ಇದಾವೆ. ನಮ್ದು ಅದೇ ಉದ್ಯೋಗ. ಹಾಲು ದನ ಸಾಕೋದು, ಹಾಲು ಇದು ಮಾಡೋದೇ ನಮ್ಮ ಉದ್ಯೋಗ. ಈ ಹಸುಗೆ ಎಷ್ಟು ವಯಸ್ಸಾಗಿತ್ತು? ಇದಕ್ಕೊಂದು 6-7 ವರ್ಷ ಆಗಿದೆ. ನಮ್ಮ ಮನೇಲಿರೋ ದನಗಳೆಲ್ಲ ಇದ್ರವೇನೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ರವೇನೆ. ಈಗ ಈ ತರ ಒಂದು ಘಟನೆ ಆಗಿದೆ. ಈಗ ನಿಮ್ಮ ಡೈರಿ ವಲಯದಲ್ಲಿ ಆಗಿರ್ಬೋದು ಅಥವಾ ಗ್ರಾಮದಲ್ಲಿ ಆಗಿರ್ಬೋದು, ಅಥವಾ ಏನು ನಿರ್ಧಾರ ತಗೊಳ್ತಾ ಇದ್ರ, ಅಥವಾ ಈಗ ಕಾನೂನಾತ್ಮಕವಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಆತರ ಏನಾದ್ರು? ಕಂಪ್ಲೇಂಟ್ ಕೊಡ್ತಾ ಇದೀವಿ, ಕೊಡಬೇಕು. ಅಂದ್ರೆ ಇದುವರೆಗೆ ಏನೋ ಈಗ ಅವ್ರ ಎದುರುಗಡೆ ಜಮೀನವ್ರು ಅಂತ ಹೇಳ್ತಿದ್ರೆ, ಅವ್ರ ಹತ್ರ ನೀವೇನು ಪ್ರಶ್ನೆ ಮಾಡಿಲ್ಲ ಹೋಗಿ ಈ ತರ ಯಾಕಾಯ್ತು ಜಮೀನು? ಯಾಕಂದ್ರೆ ಅವ್ರ ಜಮೀನಲ್ಲೇ ಇದ್ದಿದ್ರಿಂದ ನಮ್ಗೆ ಆ ರೀತಿ ಅನುಮಾನ. ಅಂದ್ರೆ ಈಗ ಡಾಕ್ಟರ್ ಕೂಡ ಪಶುವೈದ್ಯರು ಬಂದು ಚಿಕಿತ್ಸೆ ಮಾಡೋ ಪ್ರಯತ್ನ ಮಾಡಿದ್ರು, ಬದುಕಿಸಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ರು ಅಂತೆಲ್ಲ ಹೇಳ್ತಿದ್ರಿ. ಯಾವ ತರ ಅವ್ರೇನಾದ್ರು ಪ್ರಯತ್ನ ಪಟ್ರೆ? ಏನಾಯ್ತು ಆ ಟೈಮ್? ಸುಮಾರು 5 ಗಂಟೆಯಿಂದ ರಾತ್ರಿ 9:30 ತನಕ ಟ್ರೀಟ್ಮೆಂಟ್ ಮಾಡಿದ್ರು. ಎಲ್ಲ ಹೊಲಿಗೆಗಳು ಹಾಕೋದು, ಏನೇನೋ ಮಾಡಿದ್ರು, ಬ್ಲಡ್ ನಿಲ್ಲಿಲ್ಲ. ಹಂಗಾಗಿ ಬ್ಲಡ್ ಎಲ್ಲ ಖಾಲಿಯಾಗಿ ಸತ್ತೋಯ್ತು. ಅಂದ್ರೆ ಇದಕ್ಕೆ ಮುಂಚೆ ಈಗ ಬಹಿರಂಗವಾಗಿ ಏನಾದ್ರು ನೀವು ಜಗಳ ಮಾಡ್ಕೊಡೋದು, ಕಿತ್ತಾಡ್ಕೊಂಡ್ರೆ? ಇಲ್ಲ, ಈಗ 10-12 ವರ್ಷದ ಹಿಂದೆ ಆಯಿದ್ರೆ ಮತ್ತೆ ಅಲ್ಲಿಂದ ಇಲ್ಲಿವರೆಗೂ ನಾವು ಯಾರು ಒಂದಿನ ಜಗಳ ಇಲ್ಲ, ಏನಿಲ್ಲ. ನೀವ್ ಯಾರು ಇರ್ಲಿಲ್ಲ ಸರ್ ಹಸು ನೋಡ್ಕೊಳ್ಳೋ ಜಾಗದಲ್ಲಿ? ನೀವು ಯಾರು ಇರ್ಲಿಲ್ಲ, ನಾವಿರ್ಲಿಲ್ಲ. ಎಲ್ಲಿ ಹೋಗಿದ್ರಿ? ಅಂದ್ರೆ ನೀವು ನಿಮ್ಮ ಪತ್ನಿಯವರು, ಮಕ್ಕಳು ಅವರೆಲ್ಲ? ಅಲ್ಲಿ ನಾವೆಲ್ಲ ಇನ್ನು ನಮ್ಮ ಮನೆ ಹತ್ರ ಅಲ್ಲಿ ತೋಟದ ಹತ್ರ ಇದ್ದೋ. ನಾನು ಊರಾಗಿರ್ಲಿಲ್ಲ, ಬೇರೆ ಕಡೆ ನೆಲಮಂಗಲದಲ್ಲಿ ಹೋಗಿದ್ದೆ, ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ಅಲ್ಲಿಂದ ಬರುವಾಗೆ ನಮ್ಮ ಹುಡುಗ ಅಲ್ಲಿಗೆ ಫೋನ್ ಮಾಡಿ ಹೇಳ್ದ, ಈ ತರ ಹಿಂಗಾಗಿದೆ ಅಂತ. ನಾ ಬರೋ ಅಷ್ಟೊತ್ತಿಗೆ ಡೈರಿ ಡಾಕ್ಟರ್ ಬಂದು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಇದಕ್ ಮುಂಚೆ ಏನಾದ್ರು ಹಸು ಆ ಕಡೆ ಜಮೀನ್ಗೆ ಹೋಗಿ ಬರೋದು, ಮೇಯ್ತಾ ಇರೋದು ಆ ಕಡೆ, ಆತರ ಎಲ್ಲ ಆಗ್ತಾ ಇತ್ತು? ಏನ್ ಇದಕ್ ಮುಂಚೆ? ಇಡೀ ನಮ್ಮ ಊರಾಗಲ್ಲಿ ದನ ಎಲ್ಲ ಹಂಗೇನೆ, ಎಲ್ಲರೂ ಬಿಟ್ಟಾಡ್ತೀವಿ, ಎಲ್ಲರೂ ಹಂಗೆ ಜೊತೆಲೆ ಹೋಗ್ತವೆ, ಎಲ್ಲ ಕಡೆ ಮೇಯ್ಕೊಂಡು ಬರ್ತವೆ. ಇವತ್ತೇ ಫಸ್ಟ್ ಅಂತ ಏನಿಲ್ಲ. ಅಲ್ಲಿ ಏನು ಮೇವು ಇಲ್ಲ, ಅವ್ರ ಜಮೀನಲ್ಲಿ ಏನು ಮೇವಿಲ್ಲ. ಎಲ್ಲ ನೋಡಿತಾರೆ ಹಿಂಗೆ ಪಾಳು ಬಿದ್ದಿರೋ ಜಮೀನು, ಎಲ್ಲ ಉತ್ತಿರೋ ಜಮೀನು, ಮೇವಿಲ್ಲ, ತರಕಾರಿ ಬೆಳೆ ಏನು ಬೆಳೆನೇ ಇಲ್ಲ ಅಲ್ಲಿ. ಸರ್, ಈಗ 10 ವರ್ಷದಿಂದ ಏನೋ ವೈಯಕ್ತಿಕವಾಗಿ ದ್ವೇಷ ಅಂತ ಹೇಳ್ತೀರಾ. ಈಗ ಅಲ್ಲಿ ಮೇವು ಇಲ್ಲ, ಏನಿಲ್ಲ, ಹಸು ಓಡಾಡ್ತಾ ಇರುತ್ತೆ. ಹಸು ಅಂದ್ಮೇಲೆ ಜಮೀನುಗಳು ಹೋಗೋದು ಸಾಮಾನ್ಯ. ಈ ರೀತಿಯಾಗಿ ದ್ವೇಷ ಸಾಧಿಸ್ತಾರೆ ಅಂತ ಹೇಳಿದ್ರೆ ಬೇರೆ ಏನೋ ಕಾರಣ ಇರ್ಬೋದಲ್ಲ ಅಂತ? ಬೇರೆ ಏನ್ ಕಾರಣ ಅವ್ರಿಗೆ ಗೊತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.